ಇನ್ನು ಲೋಕ ರಿಸಲ್ಟ್ ಬರ್ತಿದ್ದಂಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕದನ ಕೂಡ ಉಂಟಾಗಿದೆ. ಇದ್ರ ಬಗ್ಗೆ ಒಂದಷ್ಟು ಗ್ರಾಫಿಕ್ ಪಾಯಿಂಟ್ಸ್ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕೆ ಈ ದಂಗಲ್ಲು, ಏನು ಎತ್ತ ಅನ್ನೋದ್ರ ಬಗ್ಗೆ. ಡಿಸಿಎಂ ದಂಗಲ್, ಲೋಕ ರಿಸಲ್ಟ್ ಬರ್ತಿದ್ದಂಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕದನ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ಫೈಟ್ ಕೂಡ ಆರಂಭ ಆಗಿದೆ. ಅದು ಆರಂಭ ಆಗಿದೆ ಅಂತಂದ್ರೆ ಅದೇನು ಹೊಸದಲ್ಲ, ಇರುವಂತದ್ದೇ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಸಿಎಂ ಡಿಸಿಎಂ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಏಟ್ಗೆ ಎದುರೇಟು ಅನ್ನೋ ತರ ನಿಂತ್ಕೊಂಡಿದ್ದಾರೆ. ಸಿಎಂ ಸ್ಥಾನ ಡಿಕೆಶಿಗೆ ಬಿಟ್ಕೊಡ್ಬೇಕು ಅಂತ ಸ್ವಾಮೀಜಿಗಳು ಬಹಿರಂಗ ಹೇಳಿಕೆ ಕೊಡ್ತಾರೆ. ದಿಢೀರ್ ಅಂತೇಳಿ ಮುನ್ನೆಲೆಗೆ ಬಂದಿದೆ ಮತ್ತೆ ಸಿಎಂ ಡಿಸಿಎಂನ ಆಂತರಿಕ ಪೈಪೋಟಿ. ಇದೇ ಅವಧಿಯಲ್ಲಿ ಡಿಕೆಶಿಗೆ ಸಿಎಂ ಸ್ಥಾನಕ್ಕಾಗಿ ಅವರ ಬೆಂಬಲಿಗರು ಪಟ್ಟು ಹಿಡಿದು ಕೂತಿದ್ದಾರೆ. ಈ ಮಧ್ಯೆ ಲಿಂಗಾಯತರಿಗೆ ಸಿಎಂ ಸ್ಥಾನದ ಬೇಡಿಕೆಯನ್ನ ಕಾಶಿ ಜಗದ್ಗುರುಗಳು ಇಟ್ಟಿದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಇಡೀ ಸಿಎಂ ಹುದ್ದೆ ಮೇಲೂ ಕೂಡ ಸಮುದಾಯವಾರು ಮುಖಂಡರು ಕಣ್ಣಿಟ್ಟಿದ್ದಾರೆ. ಸಮುದಾಯಕ್ಕೊಬ್ರಿಗೆ ಡಿಸಿಎಂ ಮಾಡಬೇಕು ಅಂತ ಹೇಳಿ ಸಚಿವರಾದ ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆಎನ್ ರಾಜಣ್ಣ, ಎಂಬಿ ಪಾಟೀಲು, ಲಿಂಗಾಯತ, ದಲಿತ, ಹಿಂದುಳಿದ ವರ್ಗ, ಮುಸ್ಲಿಂ ಸಮುದಾಯಕ್ಕೊಬ್ರನ್ನ ಡಿಸಿಎಂ ಮಾಡಿ ಅಂತ ಈಗ ಕೂತ್ಕೊಂಡಿದ್ದಾರೆ. 3-4 ಸಮುದಾಯಗಳ ತಲಾ ಒಬ್ಬರನ್ನ ಡಿಸಿಎಂ ಮಾಡೋದಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಲೋಕಸಭೆ ಚುನಾವಣೆ ಮುನ್ನವೇ ಈ ಬಗ್ಗೆ ಜಾಸ್ತಿ ಒತ್ತಡ ಇತ್ತು. ಹೈಕಮಾಂಡ್ ಆದೇಶದಂತೆ ಆವಾಗ ಈ ಮಾತನ್ನ ನಿಲ್ಲಿಸಿದ್ರು ಮುಖಂಡರು. ಡಿಕೆಶಿಗೆ ಸಿಎಂ ಸ್ಥಾನದ ಮಾತು ಬರ್ತಿದ್ದಂಗೆ ಡಿಸಿಎಂ ಸ್ಥಾನದ ಪ್ರಸ್ತಾಪ ಆರಂಭ ಆಗುತ್ತೆ. ನೋಡಿ, ಯಾವಾಗ ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕು ಅಂತ ಮಾತು ಬರುತ್ತೋ ಆಗ ಮತ್ತೆ ಡಿಸಿಎಂ, ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅನ್ನುವಂಥ ಮಾತು ಕೂಡ ಬರುತ್ತೆ. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋಂಥ ಮಾತು ಬಂದಾಗ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬಹಿರಂಗವಾಗಿ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೌದು, ತಪ್ಪೇನು, ನಮಗೂ ಒಂದು ಡಿಸಿಎಂ ಮಾಡಿ, ನಮಗೂ ಡಿಸಿಎಂ ಮಾಡಿ ಅಂತ ಇಟ್ಕೊಂಡಿದ್ದಾರೆ. ಆದ್ರೆ ಈಸ್ ಇಟ್ ಪಾಸಿಬಲ್? ಎಲ್ಲರನ್ನೂ ಮುಖ್ಯಮಂತ್ರಿ ಮಾಡೋದಕ್ಕೆ, ಎಲ್ಲರನ್ನೂ ಡಿಸಿಎಂ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇವರೆಲ್ಲರ ನಡುವೆ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ಗೇನು ಇದು ಅಷ್ಟು ಸುಲಭ ಅಲ್ಲ. ಗ್ಯಾರಂಟಿ ಜಾರಿಗೊಳಿಸಿ ಕರ್ನಾಟಕ ಮಾಡೆಲ್ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ದೇಶಾದ್ಯಂತ ಕರ್ನಾಟಕ ಮಾಡೆಲ್ ಅನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಮುಂದಿನ ಅಕ್ಟೋಬರ್, ನವೆಂಬರ್ನಲ್ಲಿ 3 ರಾಜ್ಯಗಳ ಚುನಾವಣೆ ಕೂಡ ಇದೆ. ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ ಅಸೆಂಬ್ಲಿ ಎಲೆಕ್ಷನ್ಗಳಿದ್ದಾವೆ. ರಾಜ್ಯದಲ್ಲಿ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲ ಅಥವಾ ಆಸ್ಪದ ಕೊಡಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಸದ್ಯದ ಪರಿಸ್ಥಿತಿನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೈಕಮಾಂಡ್ ಹೇಳಿದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಸದ್ಯ ಮುಂದಾಗುವ ಸಾಧ್ಯತೆ ಇಲ್ಲ. ಸದ್ಯ ಸಿಎಂ ಅನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇಲ್ಲ. ಅಂತೆಯೇ ಸದ್ಯಕ್ಕೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸುವಂತ ಸಾಧ್ಯತೆ ಕೂಡ ಕಡಿಮೆ. ಸ್ವಾಮೀಜಿಗಳು ಬಹಿರಂಗ ಮಾತಿಗೆ ಮುಂದಾದ್ರೆ ಹೈಕಮಾಂಡ್ಗೆ ಇಕ್ಕಟ್ಟು ಇನ್ನೂ ಕೂಡ ತಪ್ಪೋದಿಲ್ಲ. ಹೈಕಮಾಂಡ್ ಈಗ ಇಕ್ಕಟ್ಟಿನಲ್ಲಿರೋದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅಂತ ಒಬ್ಬ ಗಟ್ಟಿ ನಾಯಕ, ಒಬ್ಬ ಪ್ರಬಲ ನಾಯಕನ ಹಿಂದೆ ಕೂಡ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ. ಇನ್ನು ಸಿದ್ದರಾಮಯ್ಯನಂತ ಒಬ್ಬ ಮಾಸ್ ಲೀಡರ್ ಹಿಂದೆ ಕೂಡ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ. ಯಾವಾಗ ಸಿಎಂ ಬದಲಾವಣೆ ಅನ್ನುವಂಥ ಮಾತು ಬರುತ್ತೋ ಆವಾಗ ಡಿಸಿಎಂ ಹೆಚ್ಚುವರಿ ಹುದ್ದೆಗಳನ್ನ ಸೃಷ್ಟಿಸಬೇಕು ಅನ್ನುವಂಥ ಮಾತು ಕೂಡ ಬರುತ್ತೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಮತ್ತೆ ನಮ್ಮ ಇಲ್ಲಿನ ಪ್ರತಿನಿಧಿ ರಾಘವೇಂದ್ರ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ಸಂತೋಷ್ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸಂತೋಷ್, ದೆಹಲಿಯಲ್ಲಿ ಇವತ್ತು ಲಿಫ್ಟ್ ನಲ್ಲಿ ಹೋಗ್ಬೇಕಾದ್ರೆ ಸಿಎಂ ಒಂದು ಮಾತನ್ನ ಹೇಳ್ತಾರೆ, ಇದು ಯಾರೋ ಹೇಳ್ಕೊಟ್ಟು ಮಾಡಿಸಿರೋದು ಅಂತ ಹೇಳ್ತಾರೆ. ಸಿಎಂ ಅವರ ಮಾತಿನ ಮರ್ಮ ಏನು ಅನ್ನೋದು ಒಂದು ವಿಚಾರ. ಆದ್ರೆ ಸಿಎಂ ಹಾಗೆ ಡಿಸಿಎಂ ದೆಹಲಿ ಭೇಟಿ ಸಂದರ್ಭದಲ್ಲೇ ಈ ರೀತಿಯಾದಂತಹ ಸಂಘರ್ಷ ನಡೀತಾ ಇರೋದು ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ. ಒಂದ್ ಕಡೆ ಸಿಎಂ ಬದಲಾವಣೆ ಮಾಡಿ ಅಂತ, ಇನ್ನೊಂದ್ ಕಡೆ ಡಿಸಿಎಂ ಹೆಚ್ಚುವರಿ ಹುದ್ದೆಗಳನ್ನ ಸೃಷ್ಟಿಸಿ ಅಂತ. ಸೊ ಹೈಕಮಾಂಡ್ ನ ಪರಿಸ್ಥಿತಿ ಏನಾಗ್ತಾ ಇದೆ ಅಲ್ಲಿ? ನಡೆದಂತಹ ಕೆಂಪೇಗೌಡ ದಿನಾಚರಣೆಯ ಒಂದು ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಗಳು ಎತ್ತಿರುವಂತಹ ಧ್ವನಿ ಏನಿದೆ ಆ ಧ್ವನಿ ಬಗ್ಗೆ ಇವತ್ತು ಕೂಡ ಚರ್ಚೆ ಮುಂದುವರೆದಿರುವಂಥದ್ದು. ಜೊತೆಗೆ ದೆಹಲಿಯ ಅಂಗಳದಲ್ಲೂ ಕೂಡ ಈ ಬಗ್ಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಇದೀಗ ರಾಜಕೀಯವಾಗಿ ಚರ್ಚೆ ನಡೀತಾ ಇದೆ. ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸ್ವಾಮೀಜಿ ಅವರ ಹೇಳಿಕೆ ಏನಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ರೀತಿಯಾದಂತಹ ಒಂದು ಸಮಾವೇಶಗಳಿರ್ಬೋದು, ಜೊತೆಗೆ ಕಾರ್ಯಕ್ರಮಗಳಲ್ಲಿ ಆಯಾ ಸಮುದಾಯದ ಸ್ವಾಮೀಜಿಗಳು ಹೇಳಿಕೆ ಕೊಡುವಂಥದ್ದು ಕೇವಲ ನೆನ್ನೆ ಮಾತ್ರ ಆರಂಭವಾಗಿರುವಂಥದ್ದಲ್ಲ. ಯಾವುದೇ ಸರ್ಕಾರಗಳಲ್ಲಿ, ಯಾವುದೇ ಪಕ್ಷದ ಸರ್ಕಾರಗಳಿದ್ರೂ ಕೂಡ ಆಯಾ ಸಮುದಾಯದ ಸ್ವಾಮೀಜಿಗಳು
ಗುರುಗಳು ಈ ರೀತಿಯಾದಂತಹ ಒಂದು ಒತ್ತಡವನ್ನು ಧ್ವನಿಯನ್ನು ಎತ್ತಿರುವಂಥದ್ದು ಹಿಂದಿನಿಂದಲೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷಗಳು ಕೂಡ ಮನ್ನಣೆಯನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ತಮ್ಮದೇ ಆದಂತಹ ಗುರುಗಳಿರ್ತಾರೆ, ಸ್ವಾಮೀಜಿಗಳಿರ್ತಾರೆ. ಆದರೆ ಪ್ರತಿ ಸಮುದಾಯದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕೂಗು ಕೇಳಿ ಬಂದಂಥ ತಕ್ಷಣವೇ ಅದಕ್ಕೆ ಆ ರೀತಿಯಾದಂಥ ಮನ್ನಣೆಯನ್ನು ಕೊಡೋದಾದರೆ ಪ್ರತಿ ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು 4-5 ಜನ DCMಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸಂಬಂಧಪಟ್ಟಂತಹ ಪಕ್ಷಗಳು ಅರಿತುಕೊಂಡಿದೆ. ಈ ಕಾರಣದಿಂದಾಗಿ ಇದೀಗ ಉದ್ಭವಿಸಿರುವಂತಹ DK ಶಿವಕುಮಾರ್ ಅವರ ವಿಚಾರದಲ್ಲಿ ಸಹಜವಾಗಿ ಮಾಧ್ಯಮ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಟ್ಟ ಬಳಿಕ ಲಿಫ್ಟ್ನಲ್ಲಿ ಸಹಜವಾಗಿ ಅವರ ಸಹೋದ್ಯೋಗಿಗಳ ಜೊತೆ ಒಂದು ಕಡೆ ಪರಮೇಶ್ವರ್ ಇರ್ತಾರೆ, ಗೋವಿಂದರಾಜು ಹಾಗೂ ಜಾರ್ಜ್ 3 ಜನರು ಕೂಡ ಸಿದ್ದರಾಮಯ್ಯನವರ ಲಿಫ್ಟ್ನಲ್ಲಿ 4ನೇ ಫ್ಲೋರ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದು ಹೇಳಿಕೊಟ್ಟು ಮಾಡಿಸಿರುವಂಥದ್ದು ಅನ್ನುವಂಥ ನಿಟ್ಟಿನಿಂದಾಗಿ ಅವರು ತಮ್ಮ ಮಾತುಕತೆಗಳನ್ನ ಆಸುಪಾಸಿನಲ್ಲಿ ನಡೆಸಿದ್ದಾರೆ. ಆದರೆ ಅಷ್ಟೊಂದು ಮನ್ನಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟ ಸಂದೇಶವನ್ನ ತಮ್ಮ ಸಹೋದ್ಯೋಗಿಗಳಿಗೆ ಕೊಟ್ಟಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ. ಬಿ ಆನ್ಲೈನ್ ರಾಘವೇಂದ್ರ ಹತ್ರ ಮಾತನಾಡ್ತೀನಿ. ರಾಘವೇಂದ್ರ, ರಾಜ್ಯದಲ್ಲಿ ಈಗ ಪ್ರಮುಖ ನಾಯಕರು, ಪ್ರಬಲ ನಾಯಕರು ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವರೇ ಈಗ ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅಂತ ಇರೋದು. ಒಂದ್ ಕಡೆ ಇದು ವಿಪಕ್ಷಕ್ಕೆ ಕೂಡ ಆಹಾರ ಆಗಿದೆ. ವಿಪಕ್ಷಗಳು ಆಲ್ರೆಡಿ ಹೇಳ್ತಾ ಇದೆ ಕಾಂಗ್ರೆಸ್ ನಲ್ಲಿ ಈಗ ಬೀದಿ ಜಗಳ ಆರಂಭ ಆಗಿದೆ ಅಂತ. ನಿಜಕ್ಕೂ ಇವರು ಆಡಳಿತ ಮಾಡ್ತಾ ಇದ್ದಾರೋ, ಇದೇ ರೀತಿ ಜಗಳವನ್ನ ಮುಂದುವರಿಸ್ತಾರೋ, ಬರೀ CM DCM ವಿಚಾರಗಳನ್ನೇ ಇಟ್ಕೊಂಡು ಜಗಳ ಮಾಡ್ತಾ ಇರ್ತಾರೋ, ಒಬ್ರು ಕೂಡ ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ. ಸೊ ಕಾಂಗ್ರೆಸ್ನ ಈ ಆಂತರಿಕ ವಿಚಾರ ಈಗ ಬೀದಿಗೆ ಬಂದಾಗಿದೆ. ಸೊ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಅಂತ? ಖಂಡಿತವಾಗೂ ಸಿಂಧೂರ, ಏನಂದರೆ ನಾವು ನೋಡ್ಬೋದು, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಮೊದಲು ಅಡಿಪಾಯವನ್ನು ಹಾಕ್ತೀವಿ. ಅದೇ ರೀತಿ ಇದೀಗ DK ಶಿವಕುಮಾರ್ ಅವರ ಪರ ಇರ್ತಕ್ಕಂತಹ ಕೆಲವೊಂದಿಷ್ಟು ಶಾಸಕರು ಒಂದು ಅಡಿಪಾಯವನ್ನು ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಏನು 137 ಜನರನ್ನು ಗೆಲ್ಲಿಸ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದಂತಹ ಕಾಂಗ್ರೆಸ್ಸು ಅವತ್ತು CM ಆಯ್ಕೆಯಾಗುವ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡುತ್ತೆ. ಮೊದಲು ಈಗಿನ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಾನು CM ಆಗಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿತಾರೆ. ಇತ್ತ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಬಾರಿ ನಾನೇ CM ಆಗಬೇಕು ಅಂತಲೂ ಸಹ ಪಟ್ಟನ್ನು ಹಿಡಿತಾರೆ. ಹೈಕಮಾಂಡ್ ನಾಯಕರು ಇಬ್ಬರನ್ನು ಮನವೊಲಿಸಿ ಕೊನೆಗೆ ಸಿದ್ದರಾಮಯ್ಯನವರನ್ನು CM ಆಗಿ ಆಯ್ಕೆ ಮಾಡ್ತಾರೆ. ಆಗ ಒಂದು ಒಪ್ಪಂದ ಆಗುತ್ತೆ. 2.5 ವರ್ಷಗಳ ಕಾಲ ನೀವು ಸಿದ್ದರಾಮಯ್ಯನವರೇ CM ಆಗಿರಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಅವರು ನೇರವಾಗಿ CM ಸಿದ್ದರಾಮಯ್ಯನವರಿಗೆ ಹೇಳ್ತಾರೆ ಅನ್ನೋ ಒಂದು ಮಾತನ್ನು ಸಹ ಕೆಲವು ಆಪ್ತ ಶಾಸಕರು ಹೇಳಿರ್ತಕ್ಕಂಥದ್ದು. ಹೀಗಾಗಿನೇ ಇನ್ನೇನೀಗ 1.25 ವರ್ಷ ಆಗ್ತಾ ಬಂತು. ಇನ್ನೊಂದು 6 ತಿಂಗಳು ತಳ್ಳಿದರೆ ಆಗ ಮತ್ತೆ CM ರೇಸ್ಗೆ DK ಶಿವಕುಮಾರ್ ಅವರು ಹೋಗಬೇಕಾಗುತ್ತೆ. ಹಾಗಾಗಿನೇ ಆ ಒಂದು ರೇಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಅಡಿಪಾಯವನ್ನು ಈಗಲಿಂದನೇ ಹಾಕಬೇಕು ಅನ್ನೋದು ಕೆಲವೊಂದು DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಕೇಳಿ ಬರ್ತಾರ್ತಕ್ಕಂಥ ಮಾತು. ಈ ನಿಟ್ಟಿನಲ್ಲೇ ಮೊದಲು ಕೆಲವೊಂದಿಷ್ಟು ಶಾಸಕರ ಮುಖಾಂತರ DK ಶಿವಕುಮಾರ್ ಏನಿದ್ದಾರೆ ಅವರು CM ಆಗಲಿ ಅನ್ನೋ ಒಂದು ಮಾತನ್ನು ಚಾಲ್ತಿಯಲ್ಲಿ ಬಿಡ್ತಾರೆ. ಇದಕ್ಕೆ ಅಡಿಪಾಯವನ್ನು ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಬರಲೇಬೇಕಲ್ಲ. ಆ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಈಗಾಗಲೇ ಅಡಿಪಾಯವನ್ನು ಹಾಕೊಂಡು ಬಿಗಿಯಾಗಿ ಕುಂತಿದ್ದಾರೆ. ಅವರನ್ನು ಯಾವ ರೀತಿ ಚೇಂಜ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಿದ್ದರಾಮಯ್ಯನವರ ಆಪ್ತರು ಇದೀಗ DK ಶಿವಕುಮಾರ್ ಅವರ ಒಂದು ಬುಡಕ್ಕೇನೆ ಬಾಂಬ್ ಬಿಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ DCM ಹುದ್ದೆಯನ್ನು ಸೃಷ್ಟಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಮುದಾಯವಾರು DCM ಹುದ್ದೆಯನ್ನು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಬಿ ಆನ್ಲೈನ್, ನಾನು ದೆಹಲಿ ಪ್ರತಿನಿಧಿ ಸಂತೋಷ್ ಹತ್ರ ಮಾತನಾಡ್ತೀನಿ. ಸಂತೋಷ್, ಈ DCM ಹಾಗೆ CM ನಡುವಿನ ಬಣಗಳ ಜಗಳ ಇದೆಯಲ್ಲ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಕ್ಕಟ್ಟಿನ ಸಿಚುಯೇಷನ್ ಅನ್ನ ತಂದಿಟ್ಟಿದೆ. ಯಾಕೆಂದ್ರೆ ಮತ್ತೆ ಅವರು ಬೇರೆ ರಾಜ್ಯಗಳ ಚುನಾವಣೆಯನ್ನ ಎದುರಿಸಬೇಕು. ಅಲ್ಲೆಲ್ಲ ಕೂಡ ಕರ್ನಾಟಕ ಮಾಡೆಲ್ ಅಂತ ಹೇಳ್ಕೊಂಡು ಇವರು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲೇ ಈ ರೀತಿ ಒಂದು ಏನಾಗ್ತದೆ, ಬರೀ ಈ CM DCM ಬರೀ ಇದೇ ಆಗೋಯ್ತು. ಇದೇ ಇನ್ನೂ ಇತ್ಯರ್ಥ ಆಗಿಲ್ಲ. ಸರ್ಕಾರ ಬಂದು 1.25 ವರ್ಷ ಆದ್ರೂ ಕೂಡ ಈ CM ಸ್ಥಾನ DCM ಸ್ಥಾನನೇ ಇನ್ನೂ ಇತ್ಯರ್ಥ ಆಗಿಲ್ಲ. ಇದ್ರ ಬಗ್ಗೆನೇ ಇನ್ನೂ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಂದ್ರೆ ಏನು, DCM ನ ಎಲ್ಲರನ್ನೂ DCM ಮಾಡಕ್ಕಾಗತ್ತಾ? ಎಲ್ಲರನ್ನೂ CM ಮಾಡಕ್ಕಾಗತ್ತಾ? ಯಾಕೆ ಕಾಂಗ್ರೆಸ್ ಗವರ್ನಮೆಂಟ್ ಇದೆಲ್ಲದಕ್ಕೂ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೊಂದು ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ? ಸಿಂಧೂರ, ಇದು ಕೇವಲ ರಾಜ್ಯ ಮಟ್ಟದ ಕಾಂಗ್ರೆಸ್ನ ಪಕ್ಷದ ಚಟುವಟಿಕೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರದ ಸಹೋದ್ಯೋಗಿಗಳ ಯಾರೆಲ್ಲ ಸಹೋದ್ಯೋಗಿಗಳಿದ್ದಾರೆ, ಮುಖ್ಯಮಂತ್ರಿಗಳ ಆಸುಪಾಸಿನ ಸಹೋದ್ಯೋಗಿಗಳಿದ್ದಾರೆ, ಅವರ ಆಸುಪಾಸಿನಲ್ಲಿ ಮಾತ್ರ ಈ ರೀತಿಯಾದಂತಹ ಚರ್ಚೆಗಳು ನಡೀತಿದೆ ಹೊರತು ಹೈಕಮಾಂಡ್ ಇದನ್ನು ಇದುವರೆಗೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಇನ್ಫ್ಯಾಕ್ಟ್ ಗಮನಿಸಬೇಕಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಮುಂಬರುವಂತಹ ಈ ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ನ ಅಂತ್ಯದಲ್ಲಿ ಎದುರಾಗಲಿರುವಂತಹ 4 ರಾಜ್ಯಗಳ ಚುನಾವಣೆಗಳಿದೆ. ಜಮ್ಮು ಕಾಶ್ಮೀರ ಇರ್ಬೋದು,
ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ಹರಿಯಾಣ ಹರಿಯಾಣ. ಈ 4 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ಸದ್ಯ ಈಗ ಬೂಸ್ಟರ್ ಡೋಸ್ ಅನ್ನು ಪಡೆದುಕೊಂಡಿರುವಂತಹ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ 100ರ ಸಮೀಪದಷ್ಟು ಇದೀಗ ತಮ್ಮ ವೈಯಕ್ತಿಕ ಸಂಖ್ಯಾಬಲವನ್ನು ಪಡೆದುಕೊಂಡಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಜೊತೆಗೆ ಇದರ ಜೊತೆಯಾಗಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಗಳು ಕೂಡ ದೇಶದ ಜನತೆಗೆ ಯಾವ ರೀತಿಯಾದಂತಹ ಈ ಒಂದು ಗ್ಯಾರಂಟಿಗಳನ್ನು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೊಡಲಾಗಿತ್ತು, ಅದೇ ಮಾದರಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಕರ್ನಾಟಕ ಮಾಡೆಲ್ ಅನ್ನ ಮುಂದಿಟ್ಟುಕೊಂಡು ತೆಲಂಗಾಣದಲ್ಲಿ ಯಶಸ್ವಿಯಾಯಿತು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ರೀತಿಯಾದಂತಹ ಮಾಡೆಲ್ ಅನ್ನು ಇಟ್ಟುಕೊಂಡಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಉದ್ಭವವಾಗಿರುವಂತಹ DCM ಜೊತೆಗೆ CMಗಳ ಈ ರೀತಿಯಾದಂತಹ ಒಂದು ಕೂಗುಗಳೇನಿದೆ, ಇದರ ಬಗ್ಗೆ ಹೈಕಮಾಂಡ್ ಇದುವರೆಗೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಜೊತೆಗೆ ಇದನ್ನ ರಾಜ್ಯ ಮಟ್ಟದ ನಾಯಕರುಗಳೇ ಆಸ್ಪಾಸ್ನಲ್ಲಿ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಈ ಹಿಂದೆ ಕೊಡಲಾಗಿರುವಂಥದ್ದು. ಸದ್ಯಕ್ಕೆ ಈ ವರ್ಷದ ಅಂತ್ಯದವರೆಗೆ ಯಾವುದೇ ರೀತಿಯಾದಂಥ ಈ ಒಂದು ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇನ್ಫ್ಯಾಕ್ಟ್ ಹೈಕಮಾಂಡ್ ಕೂಡ ಮುಂದಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಹೈಕಮಾಂಡ್ಗೆ ಈಗ ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಜೊತೆಗೆ 18ನೇ ಲೋಕಸಭೆಯ ಅಧಿವೇಶನಗಳು ನಡೀತಾ ಇದೆ. ಜೊತೆಗೆ ಮುಂಬರುವಂತಹ ದೇಶದ ಜನರಿಗೆ ಕೊಟ್ಟಿರುವಂತಹ ಏನು ಗ್ಯಾರಂಟಿಗಳ ಸಂಬಂಧಪಟ್ಟಂತೆ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಆಡಳಿತ ಪಕ್ಷವನ್ನ ಪದೇ ಪದೇ ಎದುರಿಸುವಂತಹ ತಂತ್ರಗಾರಿಕೆಗಳನ್ನು ನಡೆಸಬೇಕಾಗತ್ತೆ. ಚುನಾವಣೆಗೆ ಸಂಬಂಧಪಟ್ಟಂತ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ರಣತಂತ್ರಗಳನ್ನು ನಡೆಸಬೇಕು. ಇದರಲ್ಲಿ ಬ್ಯುಸಿ ಆಗುತ್ತೆ ಹೊರತು ರಾಜ್ಯ ಕರ್ನಾಟಕದ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಂಪೂರ್ಣವಾದಂತಹ ಸಮಯವನ್ನು ಕೊಟ್ಟು CM DCM ವಿಚಾರದಲ್ಲಿ ಹೆಚ್ಚಿನ ಒಂದು ತಲೆ ಕೆಡಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಅಷ್ಟು ಸುಲಭವಾಗಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಂತೋಷ್, ಇನ್ನು ರಾಘವೇಂದ್ರ ಮಾತನಾಡ್ತಾ ಇದ್ವಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ. ಈಗ ಬಿಜೆಪಿ ಇದೇ ವಿಚಾರವನ್ನ ಇಟ್ಕೊಂಡಿದೆ. ಒಂದು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರದ ವಿಚಾರ ಜೊತೆಗೆ CM ಹಾಗೆ DCM ದಂಗಲ್ ವಿಚಾರ, ಇದೆರಡೂ ಕೂಡ ವಿಪಕ್ಷಕ್ಕೆ ಆಹಾರ ಆಗ್ತಾ ಇದೆ. ಯಾಕೆ 136 ಸ್ಥಾನಗಳನ್ನ ಗೆದ್ಕೊಂಡು ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸಿರುವಂತಹ ಕಾಂಗ್ರೆಸ್ಗೆ ಇದೆಲ್ಲವೂ ಕೂಡ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಹಾದಿ ಬೀದಿ ರಂಪ ಮಾಡ್ಕೊಳ್ತಾ ಇದ್ದಾರೆ? ಇಷ್ಟಕ್ಕೂ CM ಆಗ್ಲಿ DCM ಬದಲಾವಣೆ ಇದನ್ನ ದಾರಿಯಲ್ಲಿ ರೋಡ್ ನಲ್ಲಿ ನಿಂತ್ಕೊಂಡು ಮಾತನಾಡುವಂತಹ ವಿಚಾರವಾ? ಸಿಂಧೂರ, ಖಂಡಿತವಾಗೂ ಈ ವಿಚಾರ ಆದಿ ಬೀದಿಲಿ ಮಾಡ್ತಕ್ಕಂತಹ ಚರ್ಚೆ ವಿಚಾರವೇ ಅಲ್ಲ. ಆದರೆ ಕೆಲವೊಂದಿಷ್ಟು CMನ ಆಪ್ತ ಬಳಗ ಮತ್ತು DK ಶಿವಕುಮಾರ್ ಅವರ ಆಪ್ತ ಬಳಗ ಏನಿದೆ ಅವರು ಮಾಡ್ತಾ ಇರ್ತಕ್ಕಂತಹ ಒಂದು ಕೀಟಲಿಗೆ ಇದೀಗ CM ಮತ್ತು DCM ಅವರು ತಲೆ ತಗ್ಗಿಸುವಂತಹ ಕೆಲಸ ಎದುರಾಗಿರ್ತಕ್ಕಂಥದ್ದು. ಏನೋ ಈ ಕಡೆ ಒಂದು ಕಡೆ BJP ಮತ್ತು JDS ಮೈತ್ರಿಯ ದೋಸ್ತಿಗಳೇನಿದ್ದಾರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹದ್ದಿನಂತೆ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯಾವಾಗ ಅಲ್ಲಿಂದ ಸ್ವಲ್ಪ ಏನಾದರೂ ಲೂಸ್ ಪೋಸ್ಟ್ಗಳು ಏನಾದರೂ ಸಿಕ್ಕಿದ್ದೆ ಅದರಲ್ಲಿ ಅದನ್ನೇ ಒಂದು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಹತ್ತಿ ಹೋಗೋದಕ್ಕೆ BJP ಮತ್ತು JDS ಈಗಾಗಲೇ ಕಾಯ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ಕಾರಣಕ್ಕೂ ಸಹ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CM ಮತ್ತು DCM ಅವರಿಗೆ ಹೈಕಮಾಂಡ್ ನಾಯಕರು ಸಹ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೂ ಸಹ CMನ ಹತ್ತಿರ ಇರ್ತಕ್ಕಂತಹ ಮತ್ತು DCMನ ಹತ್ತಿರ ಇರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು ಏನಿದ್ದಾರೆ ಅವರು ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದರಿಂದ ಕೆಲವೊಂದಿಷ್ಟು ಮುಜುಗರ ಸಹ ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.